ಅದು ಬೆಳಿಗ್ಗೆದಳ ಟ್ರೀಟ್ಮೆಂಟ್ ನಡೀತಿದೆ ಕಣ. ಏನಾದ್ರು ಮಾತಾಡಲ್ಲ, ಪ್ರಜ್ಞೆ ಬಂತ? ರಾತ್ರಿಯಿಂದನೂ ಏನೂ ಮಾತಾಡಿಲ್ಲ. ಬೆಳ್ಳಿಗೊಂದು ಬದಲಾವಣೆ ಸಿಗುತ್ತೆ ಅಂತ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದೆ. ಆದರೆ ಅಲ್ಲೂ ಮಾಯಿನ ಪ್ರಭಾವ ಬೀರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣ. ಬೆಳ್ಳಿ ಕಂಡುಬಿಡೋರ್ಗೆ ಯಾರಿಗೂ ಏನು ಹೇಳ್ಬಿಡ. ಸರಿ ಮುತ್ತು, ನಾನು ನಿನಗೆ ಹೇಳ್ದೆ ಈ ಮನೇಲಿ ನಿನಗೆ ಮರ್ಯಾದೆ ಇಲ್ಲ, ನಿನ್ನನ್ನು ಯಾರು ಕೇಳೋರಿಲ್ಲ ಅಂತ. ನೀನು ನನ್ನ ಮಾತನ್ನ ನಂಬಲಿಲ್ಲ. ಆದರೆ ಈಗ ನಂಬಲೇಬೇಕಾದ ಪರಿಸ್ಥಿತಿ ಬಂದಿದೆ. ಏನ್ ಮಾತಾಡ್ತಿದ್ಯಾ ನೀನು? ಅಣ್ಣ ಬೆಳ್ಳಿ ಇಬ್ರು ಗೆಸ್ಟ್ ಹೌಸಿಗೆ ಹೋಗಿದಾರಲ್ಲ, ಅಲ್ಲಿಗೆ ಹೋದಾಗಿಂದ ಅಲ್ಲಿನ ವಿಷಯ ಅಣ್ಣ ಏನಾದ್ರು ನಿನ್ನ ಹತ್ರ ಹೇಳಿದ್ನಾ? ಅಲ್ಲಿ ಏನ್ ನಡೆದಿದೆ ಅಂತ ನಿನಗೆ ಗೊತ್ತಾ? ಇಲ್ಲ. ನೀನು ಈ ಮನೆ ಯಜಮಾನಿ, ವಿಷಯ ನಿನಗೆ ತಿಳಿಸ್ಬೇಕಾಗಿದ್ದು ಅವ್ರ ಕರ್ತವ್ಯ. ಆದ್ರೆ ಯಾರು ನಿನ್ನ ಹತ್ರ ಏನು ಹೇಳಿಲ್ಲ. ಎಲ್ಲರೂ ಸೇರ್ಕೊಂಡು ನಿನ್ನ ಕಂಡಮ್ ಮಾಡ್ತಿದ್ದಾರೆ. ಏನಾಯ್ತು ಅಂತ ಸರಿಯಾಗಿ ಹೇಳ್ತೀಯಾ? ಮುತ್ತಣ್ಣ ನಿನಗೆ ಗೌರವ ಕೊಡ್ತಿಲ್ಲ ಅಂತ ಹೇಳ್ತಿದ್ದೀನಿ. ಮುತ್ತು, ಡಾಕ್ಟರ್ ಬೆಳ್ಳಿ ಹೇಳ್ತಾಳೆ. ಎನಿಥಿಂಗ್ ಸೀರಿಯಸ್ ಆಗಲೇಬೇಕಿತ್ತು, ಹಾಗೆ ಆಗಿದೆ. ಏನು ಹೇಳ್ತಿದ್ರ ಡಾಕ್ಟರ್? ಅಂದರೆ ಬೆಳ್ಳಿ 3ನೇ ಸ್ಟೇಜಿಗೆ ಹೋಗಿದ್ದಾಳ. ಹೇಳಿ ಡಾಕ್ಟರ್, ಬೆಳ್ಳಿಗೆ ಏನಾಗಿದೆ? ನಿನ್ನೆಯಿಂದ ಅವಳ ಹತ್ರ ಸರಿಯಾಗಿ ಮಾತಾಡೋದಕ್ಕಾಗಿಲ್ಲ. ಅವಳ ಹತ್ರ ಮಾತಾಡಿ ಅವಳನ್ನ ಸಮಾಧಾನ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಯಾವುದೂ ಆಗ್ತಿಲ್ಲ. ಭಯ ಪಡೋಂಥದ್ದು ಏನಾಗಿಲ್ಲ ಮುತ್ತು ಅವರೇ. ಒಂದು ಖುಷಿ ವಿಷಯ ಏನಂದರೆ ಬೆಳ್ಳಿಯವರು ಇನ್ನೂ 3rd ಸ್ಟೇಜಿಗೆ ಹೋಗಿಲ್ಲ. ಆದರೆ ಅವರು 3rd ಸ್ಟೇಜಿಗೆ ಹೋಗೋ ಎಲ್ಲ ದಾರಿನೂ ಸಲೀಸಾಗಿದೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ನಿನ್ನೆ ರಾತ್ರಿ ನಡೆದಿದ್ದ ಇನ್ಸಿಡೆಂಟಿಂದ ಬೆಳ್ಳಿಯವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದು 1 ವಾರದಲ್ಲಿ ಕಮ್ಮಿ ಆದರೆ ಶಿ ವಿಲ್ ಬಿ ಆಲ್ ರೈಟ್. ಮುತ್ತಣ್ಣ ಬೆಳ್ಳಿ ಇಬ್ರು ವಾಪಸ್ ಬಂದಿದ್ದಾರೆ. ಈ ವಿಷಯ ನಿನಗೆ ಗೊತ್ತಾ? ವಾಪಸ್ ಬಂದಿದಾರಾ? ಸುಳ್ಳು ಹೇಳ್ತಾ ಇಲ್ಲ ತಾನೆ? ನಿನ್ ಮೇಲೆ ಆಣೆ, ನಾನು ಹೇಳ್ತಿರೋದು ನಿಜ ಅಮ್ಮ. ವಾಪಸ್ ಬಂದ್ಮೇಲೆ ಮನೆಗೆ ಬರ್ಬೇಕಲ್ವಾ? ಎಲ್ಲಿದ್ದಾರೆ ಹಾಗಾದ್ರೆ? ಅಲ್ಲೇ ಇರೋದು ಟ್ವಿಸ್ಟು. ಬೆಳ್ಳಿಗೆ ನಿನ್ನೆನೇ ಏನೋ ಪ್ರಾಬ್ಲಮ್ ಆಗಿದೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇದು ಮುಖ್ಯವಾದ ವಿಷಯ. ಈ ವಿಷಯನ ನಿನ್ನ ಹತ್ರ ಹೇಳಿದ್ರಾ? ನೀನ್ ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಅಣ್ಣ ಬೆಳ್ಳಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಬೆಳ್ಳಿಗೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೊಂದು ವಿಷಯ, ಮುತ್ತಣ್ಣ, ಷಣ್ಮುಗ, ಬೆಳ್ಳಿ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು. ನೀನ್ ಹೋಗಿ ಅವ್ರ ಹತ್ರ ಮಾತಾಡಿ ವಿಷಯ ಏನು ಅಂತ ತಿಳ್ಕೊಂಡು ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋ. ಮಗು ವಿಚಾರದಲ್ಲಿ ಯಾರೇ ಸುಳ್ಳು ಹೇಳಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ. ಮಗುಗೇನಾದ್ರೂ ಆದ್ರೆ ಎಲ್ರೂ ಬೆಲೆ ಕಟ್ಟಬೇಕಾಗುತ್ತೆ. ಅಮ್ಮ ಮಗನ ಮಧ್ಯೆ ಹಚ್ಚಿದ ಬೆಂಕಿ ನಿಧಾನವಾಗಿ ಉರಿಯಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಆ ಬೆಂಕಿಯಲ್ಲಿ ಯಾರ್ಯಾರು ಸುಟ್ಟು ಹೋಗ್ತಾರೆ ಅಂತ ನೋಡ್ಬೇಕು. ಬೆಳ್ಳಿ ಬೆಳ್ಳಿ ಮಗು ವಿಚಾರದಲ್ಲಿ ಏನೋ ತಪ್ಪು ನಿರ್ಧಾರ ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಏನದು? ಮಗು ವಿಚಾರನ ನನ್ಗ ಇಲ್ವಲ್ಲಮ್ಮ, ನನಗೇನು ಗೊತ್ತಿಲ್ಲ. ಬೆಳ್ಳಿ ಮತ್ತೆ ಮುತ್ತು 2 ದಿನದ ಮಟ್ಟಿಗೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಈಗ ಎಲ್ಲಿದ್ದಾರೆ ಅವರು? ಬೆಳ್ಳಿಗೆ ಏನಾದರೂ ತೊಂದರೆ ಆಗಿದೆಯಾ? ಹೇಳು. ತೊಂದರೆ ಬೆಳ್ಳಿ ಅದಕ್ಕೆಗ ಇಲ್ವಲ್ಲಮ್ಮ, ಯಾರು ಹೇಳಿದ್ದು ನಿಮಗೆ? ಅದಕ್ಕೆ ಚೆನ್ನಾಗೇ ಇದ್ದಾರೆ. ನೋಡ ಐಶು, ವಿಷಯ ಏನು ಅಂತ ನಿನಗೂ ಷಣ್ಮಗನಿಗೂ ಗೊತ್ತಿರುತ್ತೆ. ಈ ಸಮಯದಲ್ಲಿ ಬೆಳ್ಳಿಗೆ ತುಂಬ ಆರೈಕೆ ಮುಖ್ಯ. ಅದೇನು ಅಂತ ಸರಿಯಾಗಿ ಹೇಳು. ಅಮ್ಮ, ಅದು ನೀನು ಹೇಳದೆ ಇದ್ರೆ ಹೇಗೆ ತಿಳ್ಕೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ತಿಳ್ಕೊತೀನಿ. ಒಂದೇ ಒಂದು ಫೋನ್ ಮಾಡಿದ್ರೆ ಯಾರ್ಯಾರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಇಷ್ಟೊಂದೇ ಕೋಪ ಮಾಡ್ಕೋತಿದ್ಯಮ್ಮ? ಮೊದಲೇ ಬೆಳ್ಳಿ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ. ನಿನ್ನ ಕೇಳಿದ್ರೆ ಏನು ಹೇಳದೆ ಮುಚ್ಚುಮರೆ ಮಾಡ್ತಿದೀಯಲ್ಲ. ಅಮ್ಮ ಕೇಳ್ತಿದ್ದಾರೆ ತಾನೆ, ಹೇಳು. ನೀವು ಕೇಳಿಸ್ಕೊಳ್ಳೋದ್ರಲ್ಲಿ ನಿಜಾನೇ.
ಅಂದ್ರೆ ಬೆಳ್ಳಿ ಮುತ್ತು ಈಗ ಬೆಳಿಗ್ಗೆನೆ ಗೆಸ್ಟ್ ಹೌಸಿಂದ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆಗಲ್ಲಿ ಇರೋಕ್ಕಾಗ್ಲಿಲ್ವಂತೆ, ತುಂಬ ಹಠ ಮಾಡ್ತಿದ್ರಂತೆ ಅಮ್ಮ. ಅದಕ್ಕೆ ಅಣ್ಣ ಅವ್ರನ್ನ ಕರ್ಕೊಂಬರ್ಬೇಕಾಯ್ತು. ವಾಪಸ್ ಬಂದಿದ್ದಾರೆ ಅಂತಂದ್ರೆ ಮನೇಲಿ ಇರಬೇಕು. ಎಲ್ಲಿದ್ದಾರೆ ಈಗ? ಹಾಸ್ಪಿಟ್ಲಲ್ಲಿ. ಈಗಲಾದ್ರೂ ಗೊತ್ತಾಯ್ತಾ ಅಮ್ಮ, ಅಣ್ಣ ಬೆಳ್ಳಿ ನಿನ್ನ ಹತ್ರ ಎಷ್ಟು ವಿಷಯ ಮುಚ್ಚಿಟ್ಟಿದ್ದಾರೆ ಅಂತ? ಪ್ರತಿ ಸಲನೂ ಅವಮಾನ ಮಾಡ್ತಾನೆ ಇದ್ದಾರೆ. ಇದ್ರಲ್ಲಿ ಅವಮಾನ ಏನಿದೆ? ವಿಷಯನ ಮನೆಯವ್ರ ಹತ್ರ ಮುಚ್ಚಿಟ್ಟಿದೆ ದೊಡ್ಡ ಅವಮಾನ. ಅದನ್ನು ಅಮ್ಮನ ಹತ್ರ ಮುತ್ತಣ್ಣ ಮುಚ್ಚಿಡ್ಬೋದಾ? ಇದೆಲ್ಲ ನೋಡ್ತಿದ್ರೆ ಅಮ್ಮನ್ನ ಈ ಮನೇಲಿ ಎಲ್ಲರೂ ಕಡೆಗಣಿಸ್ತಿದ್ದಾರೆ ಅನ್ಸ್ತಿದೆ. ಏನೋ ಪ್ರಾಬ್ಲಮ್ ಆಗಿದೆ ಅಮ್ಮ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅದನ್ನೇ ನಾನು ಕೇಳ್ತಿರೋದು. ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂದ್ರೆ ಏನರ್ಥ? ಬೆಳ್ಳಿ ಹೇಗಿದ್ದಾಳೆ? ಅದಕ್ಕೆ ಕೈಗೆ ಪೆಟ್ಟಾಗಿದೆ. ಬೆಳ್ಳಿಯವರು ಈಗ ಸಂಪೂರ್ಣವಾಗಿ ಕೈ ತಪ್ಪಿದ್ದಾರೆ. ಅವರು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಅದಕ್ಕೆ ನಾನು ಇಮಿಡಿಯೇಟಾಗಿ ಇವಾಗಲಿಂದನೇ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಟ್ರೀಟ್ಮೆಂಟ್ ಡಾಕ್ಟರ್? ಹಿಪ್ನೋಟೈಸ್ ಅಂತ. ಡಾಕ್ಟ್ರೇ, ಇದರಿಂದ ಬೆಳ್ಳಿ ಕಾಯಿಲೆ ಗುಣ ಆಗುತ್ತಾ? ಗುಣ ಆಗೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲು ನೀವು ಹಿಪ್ನೋಟೈಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಅದ್ರ ಬಗ್ಗೆ ನಿಮ್ಮಿಬ್ಬರಿಗೂ ಗೊತ್ತಾ? ಇಲ್ಲ ಡಾಕ್ಟರ್. ಹಿಪ್ನೋಟೈಸ್ ಅಂದರೆ ಒಬ್ಬ ಮನುಷ್ಯನ ಪ್ರಜ್ಞೆ ಅಥವಾ ಅವನ ಮನಸ್ಸಿನ ಮೇಲಿರೋ ಎಲ್ಲ ಕಂಟ್ರೋಲ್ನ ತಮ್ಮ ವಶಕ್ಕೆ ತಗೊಳ್ಳೋದೆ ಈ ಹಿಪ್ನೋಟೈಸ್. ಈಗ ನೀವಿಬ್ಬರು ನನ್ನ ಮುಂದೆ ಇದ್ದೀರಾ. ನಿಮ್ಮ ಬ್ರೈನ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀರಾ. ಒಂದು ವೇಳೆ ನಾನು ನಿಮಗೆ ಹಿಪ್ನೋಟೈಸ್ ಮಾಡಿದ್ರೆ ನೀವಿಬ್ಬರು ನನ್ನ ಕಂಟ್ರೋಲಿಗೆ ಬರ್ತೀರಾ. ಆಗ ನೀವು ನಾನು ಏನೇ ಹೇಳಿದ್ರು ಅದನ್ನೇ ಕೇಳ್ತೀರಾ. ಇದನ್ನ ಬೆಳ್ಳಿ ಮೇಲೆ ಪ್ರಯೋಗ ಮಾಡೋದ್ರಿಂದ ಏನು ಪ್ರಯೋಜನ? ಪ್ರಯೋಜನ ತುಂಬಾ ಇದೆ. ಬೆಳ್ಳಿಯವರ ಅಂತರಾತ್ಮಕ್ಕೆ ಹೋಗಿ ಮಾಯಾ ಇದ್ದಾಳೆ ಅನ್ನೋ ನೆನಪನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರ ಗಮನನ ಪೂರ್ತಿ ಮಗು ಮೇಲೆ ಬರೋ ಹಾಗೆ ಮಾಡಿ ಮಗು ಆರೈಕೆ ತನ್ನ ಆರೋಗ್ಯದ ಕಡೆ ಗಮನ ಕೊಡೋ ಹಾಗೆ ಮಾಡ್ತೀವಿ. ಇಷ್ಟು ಮಾಡಿದ್ರೆ ನಾವು ಈ ಟ್ರೀಟ್ಮೆಂಟಲ್ಲಿ ಯಶಸ್ವಿ ಆಗ್ತೀವಿ. ಒಂದು ವೇಳೆ ಬೆಳ್ಳಿ ಕಂಟ್ರೋಲ್ಗೆ ಬರಲಿಲ್ಲ ಅಂದರೆ, ಹಿಪ್ನೋಟೈಸ್ ಆಗಲಿಲ್ಲ ಅಂದರೆ ಏನು ಮಾಡೋದು ಡಾಕ್ಟರ್? ಷಣ್ಮುಗ, ಏನು ಮಾತು ಮಾತಾಡ್ತೀಯ? ಅವ್ರು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಿದ್ದಾರೆ ತಾನೆ? ಇಲ್ಲ ಮುತ್ತು, ಷಣ್ಮುಗ ಅವ್ರು ಹೇಳೋದು ಸರಿಯಾಗೇ ಇದೆ. ಎಲ್ಲರಿಗೂ ಹಿಪ್ನೋಟೈಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾವು ಇದರಲ್ಲಿ ಗೆಲ್ಲೇಬೇಕಿದೆ. ಗೆದ್ದು ಬೆಳ್ಳಿನ ಗುಣ ಮಾಡಲೇಬೇಕಾಗಿದೆ. ನಾನು ಸೈನ್ ಹಾಕ್ಕೊಡ್ತೀನಿ ಡಾಕ್ಟರ್. ನೀವು ಧೈರ್ಯವಾಗಿ ಟ್ರೀಟ್ಮೆಂಟ್ ಶುರು ಮಾಡಿ. ಥ್ಯಾಂಕ್ ಯು ಮುತ್ತು. ಇಂಥ ಪರಿಸ್ಥಿತಿಯಲ್ಲೂ ಅವಳನ್ನ ಅವಳು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗ್ಲಿಲ್ವಾ? ತುಂಬ ರಕ್ತ ಹೋಗಿದೆಯಂತ ಆಯುಷು? ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ದಾರಮ್ಮ. ಅವ್ರು ಹೇಳಿದ್ಮೇಲೆ ಗೊತ್ತಾಗೋದು ಏನಾಗಿದೆ ಅಂತ. ಮುತ್ತು ಒಂದು ವಿಚಾರನೂ ನಮಗೆ ಹೇಳ್ತಿಲ್ವಲ್ಲ? ಯಾಕೆ ಹೀಗೆ ಮಾಡ್ತಿದ್ದಾನೆ? ನಾವೇನು ಅಷ್ಟೊಂದು ಬೇಡವಾಗಿ ಹೋಗಿದ್ದೀವ ಅವನಿಗೆ? ಎಲ್ಲಿ ಯೋಚನೆ ಇರತ್ತಮ್ಮ? ಎಲ್ಲಾನು ಮುತ್ತಣ್ಣ ಹೇಳ್ದಾಗೆ ನಡಿಬೇಕಲ್ವಾ? ನಿನ್ ಹತ್ರ ಈ ವಿಷಯ ಹೇಳಿದ್ರು ಒಂದೇ, ಹೇಳ್ದೇ ಇದ್ರು ಒಂದೇ. ಅಕ್ಕ, ಸುಮ್ಮನೆ ಏನೇನೋ ಹೇಳ್ಬೇಡಿ. ಇಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡೋದು ಈಸಿ, ಆದ್ರೆ ಅಲ್ಲಿ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾರೆ. ಅವ್ರಿಗೇನಾಗಿದೆ ನಿಮಗೆ ಗೊತ್ತಾ? ಒಂದ್ ಕಡೆ ಮಗುನ ಕಾಪಾಡ್ಕೋಬೇಕು, ಇನ್ನೊಂದ್ ಕಡೆ ಅದಕ್ಕೇನ ಸಮಾಧಾನ ಮಾಡಬೇಕು. ಅವ್ರಿಗೆ ಯಾರ್ಗಂತ ವಿಷಯ ತಿಳಿಸ್ತಾರೆ? ಯಾರನ್ನ ಸಮಾಧಾನ ಮಾಡ್ತಾರೆ? ಮಾನಸಿಕವಾಗಿ ಬೆಳ್ಳಿ ಅದಕ್ಕೆ ಅಷ್ಟೇ ಅಲ್ಲ, ಅಣ್ಣ ಕೂಡ ಕುಗ್ಗಿ ಹೋಗಿದ್ದಾರೆ. ನಾವು ಅವ್ರ ಜೊತೆ ಇರಬೇಕು. ನೀವು ಅಣ್ಣನೇ ತಪ್ಪು ಅಂತ ಹೇಳಿದ್ರೆ ಅವ್ರ ಜೊತೆ ಯಾರಿರ್ತಾರೆ? ಅದಕ್ಕೆ ಹೇಗೆ ಗುಣ ಆಗ್ತಾರೆ? ಅಣ್ಣಂಗೆ ನಿಮ್ಮನ್ನು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅಮ್ಮ. ಅವ್ರಿಗೆ ದೇವರು ನೀವೇ, ತಾಯಿನೂ ನೀವೇ. ನಿಮ್ಮ ಹತ್ರ ಸುಳ್ಳು ಹೇಳಿ ಅವ್ರು ಏನು ಸಾಧಿಸ್ತಾರೆ ಹೇಳಿ? ಮುತ್ತು ದೇವ್ರ ಮಾತನ್ನಾದ್ರೂ ಬೇಡ ಅಂತಾನೆ. ನನ್ನ ಮಾತನ್ನ ಮಾತ್ರ ಯಾವತ್ತೂ ಬೇಡ ಅನ್ನೋನಲ್ಲ. ಎಲ್ಲಿ ವಿಷಯ ನಮಗೆ ತಿಳಿದ್ರೆ ಬೇಜಾರು ಮಾಡ್ಕೋತೀವೋ ಅಂತ ಬೆಳ್ಳಿ ವಿಷಯನ ಅವ್ನು ನಮಗೆ ಹೇಳಿಲ್ಲ ಅಂತ ಕಾಣಿಸುತ್ತೆ. ಅದ್ ಹಾಗಲ್ಲ ಅಮ್ಮ. ಇಲ್ಲ, ಮುತ್ತು ಬಗ್ಗೆ ನಾವೇ ಏನೇನು ಅನ್ಕೊಂಡು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಮುತ್ತು ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ನೋಡ್ಕೋಬೇಕು. ನೀನು ಮುಂದೆ ಅವನನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಐಶು, ಮುತ್ತುಗೋ ಷಣ್ಮುಗಂಗೋ ಫೋನ್ ಮಾಡಿ ಬೆಳ್ಳಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊ. ಸರಿ ಅಮ್ಮ. ಹಲೋ ಐಶು. ಹಲೋ ಷಣ್ಮುಗಣ್ಣ, ಅದಕ್ಕೆ ಹೇಗಿದ್ದಾರೆ? ಬೆಳ್ಳಿ ಚೆನ್ನಾಗಿದ್ದಾಳೆ, ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಈಗ ಸ್ವಲ್ಪ ನಾರ್ಮಲ್ ಆಗಿ ಇದ್ದಾಳೆ. ಪ್ರಜ್ಞೆ ಬಂದಿದ್ಯಾ? ಹಾಂ, ಮುತ್ತು ಬೆಳ್ಳಿ ಜೊತೆನೇ ಇದ್ದಾನೆ. ಸ್ವಲ್ಪ ರೆಸ್ಟ್ ಬೇಕಷ್ಟೇ. ಎಲ್ಲ ಸರಿಯಾದರೆ ನಾವೇ ಮನೆ ಕರ್ಕೊಂಬರ್ತೀವಿ. ಐಶು, ಇನ್ನೊಂದು ವಿಷಯ, ಇದನ್ನು ಮುಚ್ಚಿಡೋದು ಬೇಡ. ಅಮ್ಮಂಗೆ ಈ ವಿಷಯ ತಿಳಿಸು. ಸರಿ ಆಯ್ತಣ್ಣ. ಅಮ್ಮ,
ಬೆಳ್ಳಿ ಅದಕ್ಕೆ ಹುಷಾರಾಗಿದ್ದಾರಂತೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಷಣ್ಮುಖಣ್ಣ ಹೇಳಿದ್ರು. ಕಷ್ಟ ಅನ್ನೋ ಸಮುದ್ರದಲ್ಲಿ ಎಷ್ಟೇ ಸಲ ಬಿದ್ದರೂ ಸರಿ, ಅವಳು ಎದ್ದು ಬರ್ತಾಳೆ. ಈ ಸಲನೂ ಅಷ್ಟೇ, ಅವಳು ಎದ್ದು ಬಂದೇ ಬರ್ತಾಳೆ. ಹಾಯ್ ಬೆಳ್ಳಿ, ಹೀಗೇಗಿದ್ದೀರಾ? ಸ್ವಲ್ಪ ಸುಸ್ತಿದೆ ಡಾಕ್ಟರ್. ನಿಮಗೆ ಜಾಸ್ತಿ ತೊಂದರೆ ಕೊಡೋದಿಲ್ಲ, ಒಂದು 20 to 30 ನಿಮಿಷ ಅಷ್ಟೇ. ಅಷ್ಟರಲ್ಲಿ ಟ್ರೀಟ್ಮೆಂಟ್ ಮುಗ್ದೋಗುತ್ತೆ. ಓಕೆ? ನಿನ್ನ ಪೂರ್ತಿ ಗಮನ ನಾನು ಆಡೋ ಮಾತಲ್ಲಿ ಮಾತ್ರ ಇರಬೇಕು. ಆ ಕಡೆ ಈ ಕಡೆ ನೋಡೋದು, ಏನೇನೋ ಯೋಚನೆ ಮಾಡೋದು ಮಾಡಬಾರ್ದು. ಸರಿನಾ? ನನಗೇನು ಮಾಡಬೇಕು? ಮೊದಲು ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು. ಕೂಲ್ ಆ್ಯಂಡ್ ಕಾಮ್ ಆಗಿರಬೇಕು. ಮನಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಶಾಂತವಾಗಿದೆ ಅನ್ನೋ ರೀತಿ ಅನ್ನಿಸ್ತಾ ಇದೆಯಾ? ಈಗ ನೀನು ಪೂರ್ತಿಯಾಗಿ ನನ್ನ ಮಾತು ಮಾತ್ರ ಕೇಳಿಸ್ಕೋಬೇಕು. ಬೇರೆ ಯಾವ ಯೋಚನೆನೂ ನಿನ್ನ ತಲೆಯಲ್ಲಿ ಇರಬಾರ್ದು. ನಾನು ಹೇಗೆ ಹೇಳ್ತೀನೋ ಹಾಗೇ ಕೇಳಿಸ್ಕೋಬೇಕು. ನನ್ನ ಮಾತು ಕೇಳಿಸ್ತಾ ಇದೆಯಾ ಬೆಳ್ಳಿ? ಹಾಗಾದರೆ ಈಗ ನನ್ನ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಲಾ ಬೆಳ್ಳಿ? ಕೇಳಿ. ನಿನ್ನೆ ನೀನು ಮುತ್ತು ಆರಾಮಾಗಿದ್ದು ಬರೋಣ ಅಂತ ಒಂದು ಗೆಸ್ಟ್ ಹೌಸಿಗೆ ಹೋದ್ರಿ. ಅಲ್ಲಿ ಏನೇನು ನಡೀತು ಅಂತ ನಿನಗೆ ಗೊತ್ತಿದೆಯಾ? ಹಾಂ, ನನಗಂತೂ ಬಾಬಾ ತುಂಬ ಖುಷಿಯಾಗಿ ಹೋದ್ವಿ. ಕಾಡಿನ ಮಧ್ಯ ಇತ್ತಲ್ಲ, ಅದಕ್ಕೆ ಆ ಜಾಗ ತುಂಬ ಚೆನ್ನಾಗಿತ್ತು. ನಾನು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿಯಾಗಿದ್ದೆ. ಮತ್ತೆ ಕೈ ಏನಿಗೆ ಕುಯ್ಕೊಂಡ್ರಿ? ಅದು ನಾನಲ್ಲ, ಮಾಯ್ಕ. ಮಾಯಾ ಹೇಗೆ ಬರಕ್ಕೆ ಸಾಧ್ಯ ಬೆಳ್ಳಿ? ಮಾಯನ್ಗೆ ನೀನೇ ಮುಕ್ತಿ ಕೊಟ್ಟಿದ್ಯಲ್ಲ. ಅವ್ರು ಹೇಗೆ ಬಂದರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಮತ್ತು ಬಾಬಾ ಇರೋ ಜಾಗನ ಕಂಡುಹಿಡ್ಕೊಂಡು ಅವರಲ್ಲಿ ಬಂದಿದ್ದಂತೂ ನಿಜ. ನನ್ನ ಮಗುನ ಕಿತ್ಕೊಳ್ಳೋದಕ್ಕೆ ಬಂದಿದ್ದಂತೂ ನಿಜ. ಮಗುನ ಕಾಪಾಡ್ದ? ಮಾಯಾ ಯಾರ್ಯಾರು ಕಾಣಿಸಿದ್ಲು? ಅವರು ನನಗೆ ಮಾತ್ರ ಕಾಣಿಸಿದ್ದು. ಅವರು ನನ್ನ ಮಗುನ ಕೊಲ್ಲಕ್ಕೆ ಬಂದಿದ್ರು, ಆದರೆ ನನ್ನ ಮಗುನ ಕೊಲ್ಲೋದಕ್ಕೆ ಬಿಡಲಿಲ್ಲ. ಕೈ ಹಠ ಇಟ್ನಲ್ಲ, ಅದಕ್ಕೆ ಚಾಕುವಿಂದ ಕೈ ಕುಯ್ಕೊಂಡ್ಬಿಟ್ಟೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ ಬೆಳ್ಳಿ. ಇಷ್ಟು ದಿನದಲ್ಲಿ ನಿನಗೆ ತುಂಬ ಖುಷಿ ಅನ್ಸಿದ ದಿನ ಯಾವುದು? ಡಾಕ್ಟ್ರು ಬಂದು ನೀನು ತಾಯಿ ಆಗ್ತಿದ್ಯಾ ಅಂತ ಹೇಳಿದ್ರು. ಆಗಲೇ ನನಗೆ ತುಂಬ ಖುಷಿಯಾಗಿತ್ತು. ಅದೇ ದಿನ ಯಾಕೆ? ಅಲ್ಲಿವರೆಗೂ ನಾನು ಮತ್ತು ಮಾವ ತುಂಬ ಕಷ್ಟಗಳನ್ನ ನೋಡಿದ್ವಿ. ನಾವು ಎಲ್ಲ ನೋವನ್ನ ಭರಿಸಿದ್ದೆ ಆ ದಿನ. ದೊಡ್ಡ ಸಂಪತ್ತು ಸಿಕ್ಕಿರೋಷ್ಟು ಖುಷಿ ಆಯ್ತಾ? ಇಲ್ಲ, ಈಗಾಗಲೇ ಮಗು ಕಳ್ಕೊಂಡಿದ್ದು ನನಗೆ ಮರು ಜನ್ಮ ಕೊಟ್ಟಾಗಾಯಿತು. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ ಬೆಳ್ಳಿ. ನೀನು ಮುತ್ತು ಎಲ್ಲ ಮಾಯನ್ಗೆ ಮುಕ್ತಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರಿ. ಹೌದು. ದೇವ್ರ ವರದ ಪ್ರಕಾರ ನೀವೆಲ್ಲ ಮಾಯನ್ಗೆ ಹೂವಿಟ್ಟು ಮುಕ್ತಿ ಕೊಡ್ತಿದ್ರಿ, ಕರೆಕ್ಟ್? ಹೌದು. ಅಂದಮೇಲೆ ಒಂದು ಆತ್ಮ ಭೂಮಿಗೆ ಮತ್ತೆ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ ಬೆಳ್ಳಿ? ಇದೆಲ್ಲ ನಿನ್ನ ಭ್ರಮೆ ಅನ್ಸೋದಿಲ್ವಾ? ಇಲ್ಲ, ಇದು ಸತ್ಯ. ಮಾಯಕ ನಿಜವಾಗ್ಲೂ ವಾಪಸ್ ಬಂದಿದ್ದಾರೆ. ಮಾಯಾ ಯಾಕೆ ವಾಪಸ್ ಬರ್ತಾಳೆ? ನನಗೆ ಮತ್ತೆ ಮಗು ಆಗ್ತಿರೋದು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಆ ಮಗುನ ಕೊಲ್ಲೋದಕ್ಕೋಸ್ಕರನೇ ಅವ್ರು ಮತ್ತೆ ವಾಪಸ್ ಬಂದಿರೋದು. ಮಾಯಾ ಪೂರ್ತಿಯಾಗಿ ಲೋಕ ಬಿಟ್ಟು ಹೋಗಿದ್ದಾರೆ ಅಂತ ನಿಮ್ಮ ಮನೇಲಿ ಎಲ್ಲರೂ ನಂಬ್ತಿದ್ದಾರೆ, ನೀನೊಬ್ಬಳನ್ನ ಬಿಟ್ಟು. ನೀನು ನಿಂದೇ ಆದಂಥ ಲೋಕದಲ್ಲಿದೆಯಾ. ಇದು ನಿನಗೆ ಭ್ರಮೆ ಅಂತ ಅನ್ಸೋದಿಲ್ವಾ? ಇಲ್ಲ, ಇದು ನನ್ನ ಭ್ರಮೆ ಅಲ್ಲ, ನಾನು ಹೇಳ್ತಿರೋದು ನಿಜ. ಮಾಯಾ ಇರೋದೇ ಸುಳ್ಳು. ಇಲ್ಲ, ಮಾಯಕ ಇದ್ದಾರೆ. ಅದೆಲ್ಲ ನಿನ್ನ ಭ್ರಮೆ. ಮಾಯನಾತ್ಮ ಭೂಮಿ ಬಿಟ್ಟು ಹೋಗಾಗಿದೆ. ಇಲ್ಲ, ಮಾಯಕ ಇದ್ದಾರೆ. ಮಾಯಕಂಗೆ ನನ್ನ ತಾಯಿ ಆಗ್ತಿರೋದು ಇಷ್ಟ ಇಲ್ಲ. ನಿನ್ನ ಮಗುಗೇನೂ ಆಗಲ್ಲ ಬೆಳ್ಳಿ, ನನ್ನ ಮಾತನ್ನ ನಂಬು. ನನ್ನ ಮಗುನ ನಾನೇ ಕಾಪಾಡ್ಕೊಳ್ಬೇಕು. ನಾನು ಕಾಪಾಡ್ಕೊಳ್ತೀನಿ. ನೀವೆಲ್ಲ ಯಾಕೆ ನನ್ನ ಮಾತನ್ನ ನಂಬ್ತಿಲ್ಲ? ಮಾಯಕ ಇದ್ದಾರೆ. ಅವ್ರು ನನ್ನ ಮಗುನ ಕೊಲ್ಲೋದಕ್ಕೆ ಅಂತಾನೆ ಬಂದಿರೋದು. ನನ್ನ ಮಾತನ್ನ ಯಾಕೆ ನೀವು ಯಾರು ನಂಬ್ತಿಲ್ಲ? ನೀವು ಯಾರು ನನ್ನ ಮಾತು ಕೇಳ್ತಿಲ್ಲ. ಅವರಿದ್ದಾರೆ, ಅವ್ರು ನನ್ನ ಮಗುನೆಲ್ಲ ಕೊಲ್ತಾರೆ. ಅವರಿದ್ದಾರೆ, ಅವ್ರು ನನ್ನ ಮಗುನ ಕೊಲ್ತಾರೆ. ಓಕೆ ಬೆಳ್ಳಿ, ಕಾಮ್ ಡೌನ್, ರಿಲ್ಯಾಕ್ಸ್. ಹಾಗೆ ರಿಲ್ಯಾಕ್ಸ್. ಐ ಆಮ್ ವೆರಿ ಸಾರಿ ಮುತ್ತು ಅವರೇ.
ಟ್ರೀಟ್ಮೆಂಟ್ ಫೇಲ್ ಆಯಿತು. ಡಾಕ್ಟ್ರೇ, ಇನ್ನೊಂದ್ಸರಿ ಪ್ರಯತ್ನ ಪಡ್ಬೋದಾಗಿತ್ತಲ್ಲ. ಇಲ್ಲ, ಬೆಳ್ಳಿ ಮಾಯಿನ ವಿಚಾರನ ತುಂಬಾ ತಲೆಗೆ ಹಾಕೊಂಡಿದ್ದಾಳೆ. ನಾನು ಹಿಪ್ನೋಟೈಸ್ ಮಾಡಿದ್ದು ಒಂದು ಲೆವೆಲ್ವರೆಗೂ ಸರಿಯಾಗಿತ್ತು. ಅದಾದಮೇಲೆ ಬೆಳ್ಳಿ ಅವರು ಶೇಕ್ ಆಗಕ್ಕೆ ಶುರು ಮಾಡಿದ್ರು. ಇದಕ್ಕಿನ ಮೇಲೆ ಟ್ರೈ ಮಾಡಿದ್ರು ಅವ್ರ ಪ್ರಾಣಕ್ಕೆ ಸಂಸ್ಕಾರ ತಂದಂಗೆ ಆಗ್ತಿತ್ತು. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಆದರೆ ನಮಗೆ ಬೆಳ್ಳಿ ಜೀವ ಮುಖ್ಯ ಸರ್. ಆ ಒಂದೇ ಒಂದು ಕಾರಣಕ್ಕೆ ನಾನು ಹಿಪ್ನೋಟೈಸ್ನ ನಿಲ್ಲಿಸಬೇಕಾಗಿತ್ತು. ಇದೇ ಥರ ಇನ್ನು 3-4 ಸತಿ ಪ್ರಯೋಗ ಮಾಡಿದರೆ ಬೆಳ್ಳಿ ಗುಣ ಆಗ್ತಾ ಇದ್ಲು. ಇದು ಹಿಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗೇನು ಮಾಡಿದ್ರು ಡಾಕ್ಟ್ರಿ? ನೀವು ಬೆಳ್ಳಿನ ಮನೆಗೆ ಕರ್ಕೊಂಡು ಹೋಗಿ, ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅದನ್ನು ಕೊಡಿ, ಬೆಳ್ಳಿ ಅವರು ಸರಿ ಹೋಗ್ತಾರೆ. ಅಂದರೆ ಗುಣ ಆದ್ಲು ಅಂತನಾ? ಕಾಯಿಲೆ ಹಾಗೇ ಇರುತ್ತೆ, ಆದರೆ ಅವರು ಮೊದಲನಾಗೇ ಇರ್ತಾರೆ. ಮುತ್ತು ಅವರೇ, ನೀವಿನ್ನೂ ಒಂದು 2-3 ದಿನ ಅವ್ರ ಜೊತೆನೇ ಇರಬೇಕಾಗುತ್ತೆ. ಬೆಳ್ಳಿ ಅವರು ಏನೇ ಹೇಳಿದ್ರು ಕೇಳಬೇಕು, ಹಾಗೆ ನಡ್ಕೋಬೇಕು. ಬೆಳ್ಳಿ ಅವ್ರಿಗೆ ಯಾವುದೇ ರೀತಿ ಹರ್ಟ್ ಆಗದಿರೋ ಹಾಗೆ ನೋಡ್ಕೋಬೇಕು ನೀವು. ಇನ್ನು ಎಷ್ಟು ದಿನ ಹೀಗೆ ಇರೋದು ಅಂತಲೇ ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ಬೆಳ್ಳಿ ಗುಣ ಆಗ್ತಾಳೆ ಅನ್ನೋ ಭರವಸೆಲೆ ಹಾಸ್ಪಿಟ್ಲ್ಗೂ ಮನೆಗೆ ಓಡಾಡ್ತಿದ್ದೀವಿ, ಆದರೆ ಯಾವುದೂ ಆಗ್ತಿಲ್ಲ. ಮುತ್ತು ಅವರೇ, ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಹೆಂಡ್ತಿಗಿರೋ ಈ ಕಾಯಿಲೆನ ನಾನು ಖಂಡಿತ ಗುಣ ಮಾಡೇ ಮಾಡ್ತೀನಿ. ಮೊಳೆನೂ ನಿನ್ನ ಹತ್ರನೇ ಇದೆ, ಸುತ್ತಿಗೆನೂ ನಿನ್ನ ಹತ್ರ ಇದೆ. ಸರಿಯಾದ ಸಮಯ ನೋಡಿಕೊಂಡು ಮನಸ್ಸಿಗೆ ನಾಟೋ ಥರ ಮಾತಾಡು. ನಾಟ್ಲಿಲ್ಲ ಅಂದರೆ ನಮಗೆ 4 ಆಣೆ ಬೆಲೆನೂ ಇರಲ್ಲ. ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ಯಾವಾಗಲೂ ಹೀಗೆ ಹೇಳ್ತೀಯ, ಆದರೆ ನೀನು ಏನೂ ಮಾಡಲ್ಲ. ಅದಕ್ಕೆ ಎಲ್ಲರೂ ನಮ್ಮನ್ನ ಡಸ್ಟ್ಬಿನ್ ಥರ ನೋಡ್ತಿರೋದು. ಅಂದರೆ ಅವ್ರಿಗೆ ಬೇಡದೇ ಇರೋ ಯೋಚನೆಗಳನ್ನ ನಮ್ಮ ತಲೆಗೆ ತುಂಬ್ತಾರೆ. ಬೇಡದೇ ಇರೋ ವಸ್ತುನ ತಾನೇ ಡಸ್ಟ್ಬಿನ್ನಿಗೆ ತುಂಬೋದು. ತಪ್ಪಾದಾಗ ಹೊರಗಿನವರಾದರೆ ದನಿ ಎತ್ತಿ ಮಾತಾಡ್ಬೋದು, ಮನೆಯವ್ರ ಹತ್ರ ಹಾಗೆಲ್ಲ ಮಾತಾಡೋಕ್ಕಾಗಲ್ಲ ಅಲ್ವಾ? ಅದನ್ನು ನಾನು ಮನೆಯಲ್ಲಿರೋ ಎಲ್ರಿಗೂ ಕಳಿಸಿದ್ದೀನಿ. ಅದು ನಿನಗೂ ಗೊತ್ತಿರಬೇಕಲ್ವಾ? ಮೊದಲು ಅವರು ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ರು ಅನ್ನೋದನ್ನು ತಿಳ್ಕೊತೀನಿ. ಏನಿದು? ಮುತ್ತು ಎಲ್ಲಿ? ಮನೆಗೆ ಹೋಗ್ಬೇಕು, ಅಮ್ಮನ ಮಾತಾಡಿಸ್ಬೇಕು ಅಂತಾನೆ ಬಂದ. ಅಷ್ಟರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿದ್ರು, ಹಾಗೆ ಹೋದ. ಹೋಗ್ಬೇಕಾದ್ರೆ ಬೆಳ್ಳಿ ಚೆನ್ನಾಗೇ ಇದ್ಲಲ್ವಾ? ಹೀಗ್ಯಾಕೆ ಇಷ್ಟೊಂದು ಸುಸ್ತಾಗಿದ್ದಾಳೆ? ಬೆಳ್ಳಿ, ನಿನ್ ಕೈಗೇನಾಯ್ತು? ನೀನ್ ಹುಷಾರಾಗಿದೆಯಾ ತಾನೆ? ನಾನು ವಿಷಯ ಹೇಳ್ದೆ ಹೋಗ್ತಿದ್ದಂತ ಬೇಜಾರು ಮಾಡ್ಕೋಬೇಡಿ. ಶಣ್ಣು ಗಣ್ಣಿಗೆ ಎಲ್ಲ ಗೊತ್ತು, ಅವ್ರು ನಿಮ್ಗೆ ಹೇಳ್ತಾರೆ. ಅದಕ್ಕೆ ಬನ್ನಿ ಹೋಗೋಣ. ಅಮ್ಮ, ಬೆಳ್ಳಿಗೆ ಏನಾಗ್ತಿದೆ ಅಂತ ಎಲ್ಲ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡ ಮುತ್ತು. ಆದರೆ ಆ ವಿಷಯ ನಿಮ್ಗೆ ಎಲ್ಲಿ ಗೊತ್ತಾದರೆ ನೀವು ಸಂಕಟ ಪಡ್ತೀರಾ ಅಂತ ಹೇಳಿಲ್ಲ ಅಷ್ಟೇ. ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದ್ಲಲ್ವಾ? ಈಗೇನಾಯ್ತು? ಚೆನ್ನಾಗಿದ್ಲು ಅಂತ ನಾವು ಅನ್ಕೊಂಡಿದ್ವಿ ಅಷ್ಟೇ. ಏನಾಯ್ತು? ಇಷ್ಟೊಂದೆಲ್ಲ ಆಗಿದೆ, ನಾವು ತೊಂದರೆ ಅಂತೂ ಕೊಡ್ತಿರ್ಲಿಲ್ಲ. ಸಮಾಧಾನ ಮಾಡೋದಕ್ಕಾದ್ರೂ ನಾವು ಇರ್ಬೇಕಿತ್ತಲ್ವಾ? ಒಂದು ಸರಿ ಕಷ್ಟಕ್ಕೆ ಸಿಗಾಕೊಂಡ್ರೆ ಕೈ ಕಾಲಲ್ಲ, ತಲೆನೂ ಕೆಲಸ ಮಾಡಲ್ಲ. ಮುತ್ತುಗಾಗಿದ್ದು ಹಾಗೇನೆ. ಮನೆಯಿಂದ ದೂರ ಇದ್ದೀವಿ, ಸಡನ್ನಾಗಿ ಪ್ರಾಬ್ಲಮ್ ಆಗಿದ ತಕ್ಷಣ ಯೋಚನೆ ಮಾಡೋ ಶಕ್ತಿನೂ ಬರಲಿಲ್ಲ. ಏನೋ ಏನಾಗ್ತಿದ್ಯೋ ಆಗ ಹೋಗ್ಬಿಟ್ಟ ಅವನು. ಇದನ್ನೆಲ್ಲ ಮುಚ್ಚಿಟ್ಟಿದ್ದು ಬೇಕು ಅಂತ ಅಲ್ಲಮ್ಮ, ನಿಮ್ಮ ಮನ್ಸಿಗೆ ನೋವಾಗಬಾರ್ದು ಅಂತ ಅಷ್ಟೇ. ಮುಂದೆ ಏನ್ ಮಾಡಬೇಕು? ಮುತ್ತು ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದಾನ? ಪರಿಹಾರ ಬೇಕೇ ಬೇಕಮ್ಮ. ಪರಿಹಾರ ಏನು ಅಂತ ಗೊತ್ತಿದ್ಯಾ? ಅಥವಾ ಗೊತ್ತಿದ್ದು ವಿಷಯನ ಮುಚ್ಚಿಡ್ತಿದ್ದೀರಾ? ಅಕ್ಕ, ಎಲ್ಲ ವಿಷಯ ಮುಚ್ಚಿಡುವಾಗಿದ್ರೆ ಈ ವಿಷಯ ನಿಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ ನಾನು. ಅಕ್ಕ, ಸುತ್ತಾನು ನೀರಿದೆ, ಸ್ವಲ್ಪ ಭೂಮಿ ಇದೆ ಅಷ್ಟೇ. ಪರಿಹಾರ ಹುಡುಕ್ಬೇಕು, ಹುಡುಕ್ನಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಬೆಳ್ಳಿನ ಕಳ್ಕೋಬೇಕಾಗುತ್ತೆ.